ಇಲ್ಲಿವರೆಗೂ ಅವರು ಸುಮಾರು ಒಂದು ಹತ್ತತ್ರ ಒಂದು 4,000 ಕಿಲೋಮೀಟ್ರು ಯಾತ್ರೆ ಮಾಡಿದ್ದಾರೆ. ಗೀತಾ ಮಾತಾಜಿ ಮತ್ತು ಆಂಜನೇಯ ಗುರೂಜಿ ಅವರು ಶ್ರೀಶೈಲಿಂದ ಸಾಥ್ ಕೊಟ್ಟಿದ್ದಾರೆ ಅವ್ರ ಜೊತೆಯಲ್ಲಿ. ಈಗ 8 ಶಕ್ತಿ ಪೀಠಗಳನ್ನು ಮುಗಿಸಿದ್ದಾರೆ. 8 ಶಕ್ತಿ ಪೀಠ ಅಂದರೆ ಈಗ ಕೊಲ್ಲಾಪುರ ಮಹಾಲಕ್ಷ್ಮಿ ಒಂದು ದರ್ಶನ ಪಡೆದಿದ್ದಾರೆ. ಇದು 52 ಶಕ್ತಿಪೀಠಗಳಲ್ಲಿ ಇದು 18ನೇ ಶಕ್ತಿಪೀಠ. 18 ಶಕ್ತಿಪೀಠಗಳಲ್ಲಿ ಇದು ಒಂದು ಶಕ್ತಿಪೀಠ ಅಂತ ಹೇಳಿಬಿಟ್ಟು ಹಿಂದೆ ಒಂದು ಪುರಾಣ ಕಾಲದಲ್ಲಿ ಪುರಾಣ ಪುಸ್ತಕಗಳಲ್ಲೆಲ್ಲ ಇದೆ. ಆ ಥರ ಇರೋದ್ರಿಂದ ಇವತ್ತು ಇಲ್ಲಿ ದರ್ಶನಕ್ಕೆ ಬಂದಿದ್ದಾರೆ. ಇವತ್ತು ಸುಮಾರು 16 ದಿನಾಂಕ 16 ಅಲ್ವಾ, ಇವತ್ತು 16 ನವಂಬರು 2025 ಇವತ್ತು ಇಲ್ಲಿದ್ದಾರೆ. ಇವತ್ತೊಂದು ದಿವಸ ಇವತ್ತು ಇಲ್ಲಿ ಅವರು ನಿನ್ನೆ ರಾತ್ರಿ ತುಂಬ ಲೇಟಾಗಿ ಬೆಳಗಿನ ಜಾವ 5 ಗಂಟೆಗೆ ಬಂದಿರೋದ್ರಿಂದ ಇವತ್ತು ಇಲ್ಲಿ ರೆಸ್ಟ್ ಮಾಡಿ ನಾಳೆ ಬೆಳಗಿನ ಜಾವ ಇಲ್ಲಿಂದ ಅವರು ಪಂಡ್ರಾಪುರ ಕಡೆಗೆ ಹೊರಡ್ತಾರೆ. ಆನ್ ದಿ ವೇ ಅದು ಅಲ್ಲಿ ಏಕವೀರಿಕಾ ದೇವಿ ಶಕ್ತಿಪೀಠಕ್ಕೆ ಹೋಗ್ಬೇಕು ಅವರು. ಅದು ಮಹಾರಾಷ್ಟ್ರಲ್ಲೇ ಬರುತ್ತೆ. ಏಕವೀರಿಕಾ ದೇವಿಗೆ ಹೋಗ್ಬೇಕಾದ್ರೆ ಸೆಂಟ್ರಲ್ಲಿ ಮಧ್ಯದಲ್ಲಿ ಪಂಡ್ರಾಪುರ ಮತ್ತು ತುಳಜಾಪುರ ಸಿಗ್ತವೆ. ಎರಡೂ ಒಂದು ಹಿಸ್ಟಾರಿಕಲ್ ಒಂದು ಒಳ್ಳೆಯ ದೇವಸ್ಥಾನ ಇರೋದ್ರಿಂದ ಅವ್ರನ್ನ ದರ್ಶನ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದೀನಿ. ಅವ್ರ ಜೊತೆಯಲ್ಲಿ ಅದು ದರ್ಶನ ಮಾಡಿಕೊಂಡು ಏಕವೀರಿಕಾ ದೇವಸ್ಥಾನ ತಲುಪ್ತಾರೆ. ಅಲ್ಲಿಂದ ಅವರು ಮುಂದೆ ಮಧ್ಯಪ್ರದೇಶದ ಮಹಾಕಾಳೇಶ್ವರ ಉಜ್ಜಯಿನಿ ಮಹಾಕಾಳೇಶ್ವರ ಅಲ್ಲಿ ಶಕ್ತಿಪೀಠ ದರ್ಶನ ಮಾಡ್ತಾರೆ ಅವರು. ಉಜ್ಜಯಿನಿಯ ಒಂದು ಮಹಾಕಾಳಿ ದೇವಿ ಅಂತ ಬರುತ್ತೆ. ಮಹಾಕಾಳಿ ದೇವಿ ಒಂದು ದರ್ಶನ ಮಾಡ್ತಾರೆ. ಮಹಾಕಾಳಿ ದೇವಿ ದರ್ಶನ ಆದ ತಕ್ಷಣ ಅಲ್ಲಿಂದ ಅವರು ಗಿರಿಜಾದೇವಿ ವೈತರನ್ ಒರಿಸ್ಸಾದಲ್ಲಿ ಬರುತ್ತೆ. ಅದು ಒರಿಸ್ಸಾದಲ್ಲಿ ಬರೋದ್ರಿಂದ ಅಲ್ಲಿ ಒಂದು ಹತ್ತತ್ರ ಒಂದು 1000 ಕಿಲೋಮೀಟ್ರ್ ಆಗುತ್ತೆ. ಅವರು ಅಲ್ಲಿಂದ ಬರಬೇಕಲ್ಲ, ಒರಿಸ್ಸಾಕ್ಕೆ ಬರ್ಬೇಕಾದ್ರೆ 1000 ಕಿಲೋಮೀಟ್ರ್ ಆಗುತ್ತೆ. 1000 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ಬಂದು ಅವರು ದೇವಿಯ ದರ್ಶನ ಪಡೋದು. ಅಲ್ಲಿಂದ ಆನ್ ದಿ ವೇ ಹೋಗ್ಬೇಕಾದ್ರೆ ಅವರಿಗೆ ಪುರಿ ಜಗನ್ನಾಥ ಸಿಗುತ್ತೆ. ಪುರಿ ಜಗನ್ನಾಥ ಸ್ವಾಮಿಯ ದರ್ಶನ ಮಾಡ್ತಾರೆ. ಅಲ್ಲಿ ಕೃಷ್ಣನ ಒಂದು ಆಶೀರ್ವಾದ ತಗೊಳ್ತಾರೆ. ಅಲ್ಲಿಂದ ಅವರು ಭುವನೇಶ್ವರ್ ಮುಖಾಂತರ ಮುಂದೆ ಅವರು ಗಂಗಾಸಾಗರ್ ಕಲ್ಕತ್ತಾದಲ್ಲಿ ಬರುತ್ತೆ. ಗಂಗಾಸಾಗರ್ ಕಲ್ಕತ್ತಾದಲ್ಲಿ ಅವರು ಅಲ್ಲಿ ಒಂದು ಶೃಂಗಲಾದೇವಿ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಶೃಂಗಲಾದೇವಿ ಶಕ್ತಿಪೀಠ ಇದೆ. ಅಲ್ಲಿ ದರ್ಶನ ಮಾಡ್ತಾರೆ. ಅಲ್ಲಿಂದ ಅವರು ಕಲ್ಕತ್ತಾದಿಂದ ಅವರು ಆಸಾಮ್ಗೆ ಹೋಗ್ಬೇಕಾಗತ್ತೆ. ಆಸಾಮ್ಗೆ ಹೋದ್ರೆ ಭಾರತ್ ಮ್ಯಾಪಲ್ಲಿ ಚಿಕನ್ ನೆಕ್ ಅಂತ ಬರ್ತೈತೆ. ಆ ರೂಟಲ್ಲೇ ಹೋಗ್ಬೇಕು ಅವರು. ಆ ರೂಟಲ್ಲಿ ಹೋಗ್ಬಿಟ್ಟು ಅಲ್ಲಿ ಸುಮಾರು ಒಂದು ನಕ್ಸಲೇಟ್ ಕಾಟ ಇದೆ, ಸುಮಾರು ಒಂದು ಅಲ್ಲಿ ಕಾಡಿದೆ, ಸುಮಾರು ಒಂದು ಅಲ್ಲಿ ತುಂಬ ಕಷ್ಟ ಇದೆ ಅವರು ಆಸಾಮ್ ತಲುಪಬೇಕಾದ್ರೆ. ಸುಮಾರು ಜನಗಳು ಅಷ್ಟೊಂದು ಚೆನ್ನಾಗಿಲ್ಲ. ಬಟ್ ಇವರಿಗೆ ಒಂದು ದೇವರ ಶಕ್ತಿ ಇರೋದರಿಂದ ಇವರು ಯಾರಿಗೆ ಸಾಮಾನ್ಯವರಿಗೆ ಒಂದು ಇದನ್ನು ದರ್ಶನ ಮಾಡೋಕ್ಕಾಗೋದಿಲ್ಲ, ಪಾದಯಾತ್ರೆ ಮಾಡೋಕ್ಕಾಗಲ್ಲ. ಇವ್ರು ನೋಡಿದ ತಕ್ಷಣ ಎಂಥ ಒಂದು ಕ್ರೂರಿ ಆಗಿದ್ರೂ ಸರೆಂಡರ್ ಆಗಿ ನಮಸ್ಕಾರ ಮಾಡಿ ಬನ್ನಿ ಸ್ವಾಮಿ, ಏನಾದರೂ ನಿಮ್ಗೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳೋ ಥರ ಇವರೊಂದು ಪವರ್ ಪಡೆದಿರ್ತಾರೆ. ಈಗ ಆಲ್ರೆಡಿ ಅವ್ರ ಹತ್ರ ಆ ಥರ ಪವರ್ ಇದೆ. ಆ ಥರ ಇರೋದ್ರಿಂದ ಇಬ್ಬರೂ ಒಂದು ಆಸಾಮ್ ಒಂದು ದರ್ಶನ ಮಾಡ್ಕೊಂಡು ಬರ್ತಾರೆ. ಕಾಮಾಖ್ಯ ದೇವಿ ದರ್ಶನ ಪಡ್ಕೊಂಡು ಅಲ್ಲಿಂದ ಅವರು ಕಾಮಾಖ್ಯದಿಂದ ವಾಪಸ್ ಅವರು ಬಿಹಾರಕ್ಕೆ ಬರ್ತಾರೆ. ಬಿಹಾರಕ್ಕೆ ಗಯಾದಲ್ಲಿ ಒಂದು ಶಕ್ತಿಪೀಠ ಇದೆ. ಗಯಾದಲ್ಲಿ ಮಾಂಗಲ್ಯ ಗೌರಿ ಅಂತ ಹೇಳ್ಬಿಟ್ಟು ಗಯಾದಲ್ಲಿ ಇರುವಂಥ ಒಂದು ಶಕ್ತಿಪೀಠ. ಅಲ್ಲಿ ಶಕ್ತಿಪೀಠ ದರ್ಶನ ಪಡ್ಕೊಂಡು ಅಲ್ಲಿಂದ ಅವರು ವಿಶಾಲಾಕ್ಷಿ ದೇವಿ ಕಾಶಿ ವಿಶ್ವನಾಥ ದರ್ಶನ ಮಾಡಿಕೊಂಡು ವಿಶಾಲಾಕ್ಷಿ ದೇವಿ ದರ್ಶನ ಮಾಡಿಕೊಂಡು ಅಲ್ಲಿ ಅವರು ಅಲ್ಲಿಂದ ಮುಂದೆ ಹೋಗಬೇಕಾಗಿರುವಂಥ ಒಂದು ಪ್ರಯಾಗ್ರಾಜ್ಗೆ ಮಾಧವೇಶ್ವರಿ ದೇವಿ ಅಂತ ಹೇಳ್ಬಿಟ್ಟು ಶಕ್ತಿಪೀಠ ಇದೆ. ಅದು ಒಂದು 16ನೇ ಶಕ್ತಿಪೀಠ ಆಗುತ್ತೆ ಅವರು ದರ್ಶನ ಮಾಡಿದ್ದು. ಮಾಧವೇಶ್ವರಿ ದರ್ಶನ ಉತ್ತರ ಪ್ರದೇಶ. ಅಲ್ಲಿಂದ ಅವರು ನೆಕ್ಸ್ಟು 17ನೇ ಶಕ್ತಿಪೀಠ ಅಂದರೆ ವೈಷ್ಣವ ದೇವಿ ಅಂತ ಬರುತ್ತೆ. ಹಿಮಾಚಲ ಪ್ರದೇಶದಲ್ಲಿ ವೈಷ್ಣವ ದೇವಿ ಅಂತ ಬರುತ್ತೆ. ಹಿಮಾಚಲ ಪ್ರದೇಶಕ್ಕೆ ಹೋಗ್ಬೇಕು ಅವ್ರು ಅಲ್ಲಿಂದ. ಅದೂ ಕಾಡು, ಗುಡ್ಡ, ಬೆಟ್ಟ, ಮಳೆ, ಚಳಿ, ಭಯಂಕರ ಚಳಿ ಇರುತ್ತೆ. ಅದನ್ನೆಲ್ಲನೂ ತಾಳ್ಕೊಂಡು ಎಷ್ಟು ಕಿಲೋಮೀಟ್ರ್ ಆಗುತ್ತೋ ಅಷ್ಟು ಕಿಲೋಮೀಟ್ರ್ ಪಾದಯಾತ್ರೆ ಮಾಡಿಕೊಂಡು ತುಂಬ ಕಷ್ಟವಾದ ಒಂದು ಕೆಲಸ ಇದು. ಅಲ್ಲಿಂದ ಬಂದು ಅವರು ಮುಂದೆ ಒಂದು ಎಲ್ಲಿ ಹೋಗ್ಬೇಕಂದ್ರೆ ಅವರು ಕಾಶ್ಮೀರ ಹೋಗ್ಬೇಕು, ಶ್ರೀನಗರ ಹೋಗ್ಬೇಕು. ಶ್ರೀನಗರದಿಂದ ಮುಂದೆ ಅವರಿಗೆ ಅಲ್ಲಿ ಸರಸ್ವತಿ ದೇವಿ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಎರಡು ಸೆಂಟ್ರಲ್ ಬಾರ್ಡ್ರಲ್ಲಿ ಇದೆ. ಪಾಕಿಸ್ತಾನ ಆಮೇಲೆ ಇಂಡಿಯಾ ಬಾರ್ಡ್ರಲ್ಲಿ ಬರುತ್ತೆ. ಅದು ಕ್ಷೀರಭವಾನಿ ಅಂತ ಹೇಳ್ತಾರೆ. ಅಲ್ಲಿ ಹೋಗ್ಬೇಕಾದ್ರೆ ಕೆಲವೊಂದೆಲ್ಲ ಗೌರ್ಮೆಂಟ್ ಸಹಾಯ ಬೇಕಾಗ್ತೈತೆ. ಅಲ್ಲಿ ಹೋಗಿ ಆ ಪರ್ಮಿಷನ್ಗಳು ಕೆಲವೊಂದು ತೊಗೋಬೇಕಾಗತ್ತೆ. ಈಗ ಅವರು ಮಾವ ಅವರು ಇದ್ದಾರೆ, ಎಕ್ಸ್ MLA ಅವರು ಮೇಲ ನರೇಂದ್ರ ಬಾಬು ಅವರು ಇದ್ದಾರೆ.
ಅವರು ಪ್ರಯತ್ನ ಮಾಡಿ ನಾನೆಲ್ಲ ಒಂದು ಪ್ರಯತ್ನ ಮಾಡಿ ಕೊಡಿಸೋಣ ಅಂತ ಹೇಳಿದ್ದಾರೆ. ಅವರು ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡಿ ಅವ್ರ ಪಾದಯಾತ್ರೆ ಪೂರ್ತಿ ಕಂಪ್ಲೀಟ್ ಮಾಡೋಕ್ಕೆ ಜನಗಳು ಸಹಾಯ ಮಾಡಿ, ನಮ್ಮ ಕಡೆ ಆಗಿದ್ದು ನಾವು ಏನಾಗುತ್ತೋ ಅದನ್ನು ಸಹಾಯ ಮಾಡೋಣ. ಇದೇ ಥರ ಅವರು ಒಂದು ಎಲ್ಲ ಸಾಮಾನ್ಯ ಜನಕ್ಕೆ ಯಾವುದು ಪಾದಯಾತ್ರೆ ಮಾಡೋಕ್ಕಾಗೋದಿಲ್ಲ. ಇದನ್ನೆಲ್ಲ ಅವರಿಗೆ ವಿಶೇಷವಾದ ಶಕ್ತಿ ಇದೆ. ಗುರೂಜಿಯವರಿಗೆ ಅಷ್ಟೇ ವಿಶೇಷವಾದ ಶಕ್ತಿ ಇದೆ. ಅಮ್ಮ ಗೀತಾ ಮಾತಾಜಿಯವರಿಗೆ ವಿಶೇಷವಾದ ಶಕ್ತಿ ಇದೆ. ಸುಮ್ಮನೆ ಎಲ್ಲರೂ ಒಂದು 50 ಕಿಲೋಮೀಟ್ರ್ ಡೈಲಿ ನಡೀರಿ ಅಂದರೆ ನಡೆಯೋಕ್ಕಾಗಲ್ಲ. ಮಾತಾಜಿ ಅವ್ರ ಶಕ್ತಿಪೀಠ, ಅಮ್ಮನವ್ರನ್ನ ಮೇಲೆ ನಾನು ಭಾರ ಇಟ್ಟಿದ್ದೀನಮ್ಮ ಅಂತೇಳ್ಬಿಟ್ಟು ಅವರು ಒಂದು ವಿಶೇಷವಾದ ಶಕ್ತಿ ಕೊಟ್ಟಿದ್ದಾರೆ ಅಮ್ಮ ಅವರಿಗೆ. ಆಮೇಲೆ ಅದನ್ನೇ ಒಂದು 12 ಜ್ಯೋತಿರ್ಲಿಂಗ ಮಾಡಬೇಕಾದ್ರು ಅಷ್ಟೇ. ಯಾರಿಗೂ ಸಾಮಾನ್ಯವರಿಗೆ 12 ಜ್ಯೋತಿರ್ಲಿಂಗ ಮಾಡೋಕ್ಕಾಗಲ್ಲ. ಅವರು ಕೇದಾರಕ್ಕೆ ಆ ಚಳಿಯಲ್ಲಿ ಮಳೆಯಲ್ಲಿ ಗುರೂಜಿ ಅವರು ಇಬ್ಬರು ನಡ್ಕೊಂಡು ಹೋಗಿದ್ದಾರೆ ಅಂದರೆ ಅದು ಸಾಮಾನ್ಯವಾದಂಥ ಒಂದು ಕೆಲಸ ಅಲ್ಲ. ಅದು ಒಂದು ಅದ್ಭುತವಾದ ಒಂದು ಅದು ಸನಾತನ ಧರ್ಮ ಉಳಿಸೋಗೋಸ್ಕರ ಇಂಥ ಸ್ವಾಮೀಜಿಗಳು, ಇಂಥ ಮಾತಾಜಿಗಳು ಆವಾಗ ದೇಶ ಪರ್ಯಟನೆ ಮಾಡಿದರೆ ದೇಶದಲ್ಲಿ ಇನ್ನಂಥ ಸನಾತನ ಶಕ್ತಿ ಇದೆ, ಸನಾತನ ಒಂದು ಭಕ್ತಿಭಾವ ಇದೆ ಅನ್ನೋ ಥರ ಒಂದು ಜನಗಳಲ್ಲಿ ಮೂಡಲಿ, ಅವರಿಗೆ ಲೋಕಕ್ಕೆ ಕಲ್ಯಾಣ ಆಗಲಿ, ಲೋಕಕ್ಕೆ ಒಳ್ಳೆಯದಾಗಲಿ ಅನ್ನೋದ ಒಂದು ದೃಷ್ಟಿಯಿಂದ ಅವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಅದಕ್ಕೆ ಜನಗಳೆಲ್ಲ ಒಂದು ಸಹಾಯ ಮಾಡಬೇಕು, ಪ್ರತಿಯೊಬ್ಬರೂ ಸಹಾಯ ಮಾಡಬೇಕು. ತಮಗೇನಾದಂಥದ್ದು ಅವ್ರು ಏನು ಇನ್ಸ್ಟಾಗ್ರಾಮಲ್ಲಿ ಇದರಲ್ಲಿ ಏನು ಫೋನ್ ನಂಬರ್ ಕೊಟ್ಟಿದ್ದಾರೆ ಅವ್ರಿಗೆ ಫೋನ್ ಮಾಡಿ ಒಂದು ಪ್ರತಿಯೊಂದೂ ನೀವು ಕೇಳೋದಲ್ಲ, ಅದು ಫೋನ್ಪೇ ಮಾಡಿ ಅವ್ರಿಗೆ ಏನಾದರೂ ಒಂದು ಅವ್ರಿಗೆ ಊಟಕ್ಕೋ ತಿಂಡಿಗೋ ನೀರಿಗೋ ಎದಕ್ಕೋ ಒಂದು ಆಗುತ್ತೆ. ಅದನ್ನು ನೀವು ಪೇಮೆಂಟ್ ಮಾಡಿದರೆ ಅವ್ರಿಗೆ ನಿಮಗೂ ಒಂದು ಅವ್ರು ಇಂಡೈರೆಕ್ಟಾಗಿ ನೀವು ಅದರ ಲಾಭವನ್ನು ನಿಮಗೂ ಸಿಗುತ್ತೆ. ಅದರದ್ದು ಅವ್ರೇನು ಪಾದಯಾತ್ರೆ ಮಾಡ್ತಾ ಇದ್ದಾರಲ್ಲ ಆ ಯಾತ್ರೆಯ ಫಲ ತಮಗೂ ಒಂದು ಸ್ವಲ್ಪ ತಮಗೂ ಸಿಗುತ್ತೆ. ಆ ಕಾರಣದಿಂದ ನೀವು ಫೋನ್ ಮಾಡಿದರೆ ಅವರು ನಡ್ಕೊಂಡು ಹೋಗ್ತಾ ಇರ್ತಾರೆ ರೋಡ್ನಲ್ಲಿ. ಅದನ್ನು ನಿಂತ್ಕೊಂಡ್ಬಿಟ್ಟು ನಿಮ್ಮ ಫೋನ್ ರಿಸೀವ್ ಮಾಡಿ ಅವ್ರು ಮಾತಾಡಕತ್ತಿದ್ರೆ ಸೈಡಲ್ಲಿ ಗಾಡಿನೋ, ಟ್ಯಾಂಕರ್ ಗಾಡಿಗಳೋ, ಲಾರಿಗಳು, ಬಸ್ಗಳು ಸುಮಾರು ಬರ್ತಿರ್ತವೆ. ನಿಮ್ಮ ಮಾತು ಕೇಳಿಸ್ಕೊಂಡು ಅವರು ಸೈಡ್ಗೆ ಹೋಗ್ಬಿಟ್ರೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ನೀವೇ ಜವಾಬ್ದಾರರಾಗ್ತೀರ. ಆ ಕಾರಣದಿಂದ ಆ ಥರ ನೀವು ಒಂದು ಒಳ್ಳೆ ಕೆಲಸ ಮಾಡಿರಿ. ಆ ಥರ ಒಂದು ಮಿಸ್ಯೂಸ್ ಮಾಡ್ತಾರ ಆ ಥರ ಕೆಲಸಗಳು ಮಾಡೋಕ್ಕೆ ಹೋಗಬೇಡಿ, ಕಾಲ್ ಮಾಡೋಕ್ಕೆ ಹೋಗಬೇಡಿ ಮಾತಾಜಿ ಅವ್ರಿಗೆ. ನಿಮ್ಗೇನಿದೆ ಬಂದ ಮೇಲೆ ಯಾತ್ರೆ ಮುಗಿದ ಮೇಲೆ ಅವ್ರು 6 ತಿಂಗಳಾಗತ್ತೆ. 6 ತಿಂಗಳಾದಮೇಲೆ ನೀವು ಕಾಲ್ ಮಾಡಿ, ಗುರೂಜಿಗೂ ಕಾಲ್ ಮಾಡಿ, ಗುರೂಜಿ ನಂಬರ್ನು ಕೊಡ್ತೈತೆ ನಿಮಗೆ, ಗುರೂಜಿಗೆ ಕಾಲ್ ಮಾಡಿ. ಅವರು ನಿಮಗೆ ಪೂಜೆ, ಹವನ, ಹೋಮ ಏನು ಬೇಕೋ ಎಲ್ಲ ಪೂಜೆಗಳನ್ನು ಅವ್ರು ಮಾಡಿಕೊಡ್ತಾರೆ. ಅವರು ಶಕ್ತಿ ಮಾತಾ ಆರಾಧಕರು. ಅವರು ಗುರೂಜಿಯವರು ಶಕ್ತಿ ಮಾತಾ ಆರಾಧಕರು. ಎಲ್ಲ ಪ್ರತಿಯೊಂದೂ ಗೃಹ ಪ್ರವೇಶ, ಶಾಂತಿ ಹೋಮಗಳನ್ನು ಎಲ್ಲ ಹೋಮಗಳನ್ನು ಅವ್ರು ಗುರೂಜಿ ಮಾಡ್ತಾರೆ. ಅವರು ಆ ಥರ ಎಲ್ಲ ಒಂದು ಕಲ್ತಿದ್ದಾರೆ, ಅವರೆಲ್ಲ ಆ ಥರ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಂದು ಶಕ್ತಿ ಇರೋದರಿಂದ ಆಮೇಲೆ ಈ ಪಾದಯಾತ್ರೆ ಮುಗಿದ ತಕ್ಷಣ ನೀವೆಲ್ಲ ಕಾಲ್ ಮಾಡಿ, ನಿಮಗೆಲ್ಲ ನಂಬರ್ಗಳು ಕೊಡ್ತೀವಿ. ಇನ್ಸ್ಟಾಗ್ರಾಮಲ್ಲಿ ಹಾಕತ್ತೆ, ನೀವು ನಂಬರ್ಗಳು ಕೊಡ್ತೀವಿ. ಈ ಸದ್ಯಕ್ಕೆ ಯಾರೂ ದಯವಿಟ್ಟು ಕಾಲ್ ಮಾಡೋಕ್ಕೆ ಹೋಗಬೇಡಿ, ಆದಷ್ಟು ನೀವು ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇದು ತಮಗೆ ರಿಕ್ವೆಸ್ಟ್ ಮಾಡ್ತಾ ಸಹಾಯ ಮಾಡಿ. ಯಾಕಂದ್ರೆ ಇದು 1 ವರ್ಷ ಯಾತ್ರೆ ಸಾಮಾನ್ಯ ಅಲ್ಲ, ತುಂಬಾ ಖರ್ಚಾಗುತ್ತೆ. ಅದಕ್ಕೋಸ್ಕರ ನಾನು ಫೋನ್ ಪೇ ನಂಬರ್ ಕೊಟ್ಟಿರೋದು. ರಾತ್ರಿ 4 ಗಂಟೆ ಆಗಲಿ, ಬೆಳಗಿನ ಜಾವ 4 ಗಂಟೆ ಆಗಲಿ ಫೋನ್ ಮಾಡಬೇಡಿ ದಯವಿಟ್ಟು. ಅವ್ರು ನಿಮ್ಮ ಕೈಲಾಗಂತ ಒಂದು ಸಹಾಯ ಮಾಡಿ ಅಂತ ಕೇಳ್ಕೊತಾ ಇದನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ದೇವ್ರು ಒಳ್ಳೇದು ಮಾಡಲಿ.